ಹೇಳಿ. 35 ಫೀಟ್ ಉದ್ದದ್ದು ರಂಗೋಲಿ ಆಗ್ತಾ ಇದೆ ಇದು. ಆಕ್ಚುಲಿ ಇದಕ್ಕಿಂತ ಮುಂಚೆ ಆದದ್ದು 70 ಫೀಟ್ ಇದು ರಂಗೋಲಿ ಆಗಿದೆ. ಬಟ್ ಅದು ವರ್ಲ್ಡ್ ರೆಕಾರ್ಡ್ ಆಗುವಾಗ ಟೀಮ್ ಆಗಿ ಮಾಡಿದ್ದದು. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 25 ಜನ ಹುಡುಗರು ವರ್ಕ್ ಮಾಡಿದ್ದಾರೆ 2 ದಿವಸ. ಬಟ್ ಇದನ್ನು ನಾವು ಒಂದೇ ದಿವಸದಲ್ಲಿ ಅಂದರೆ ಒಂದು 12 hours ಅಲ್ಲಿ ಕಂಪ್ಲೀಟ್ ಮಾಡುವ ಟಾರ್ಗೆಟ್ ಇಟ್ಕೊಂಡು ಹೊರಟಿದ್ದೇನೆ. 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ವರ್ಕ್. ಸ್ಕೆಚಿಂಗ್ ವರ್ಕ್ ಎಲ್ಲ ಆಗುವಾಗ 1.25 ಗಂಟೆ ಆಗಿದೆ. 4:15 ವರ್ಕ್ ಸ್ಟಾರ್ಟ್ ಮಾಡಿ 9:00ವರೆಗೆ 50% ವರ್ಕ್ ಮುಗಿದಿದೆ. ಮಧ್ಯಾಹ್ನ 1-1.5 ಗಂಟೆ ಅಂದಾಜಿಗೆ ಫಿನಿಶ್ ಮಾಡ್ತೇನೆ. ಸಂಜಯ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮಗೆ ಈ ಚಿತ್ರ ಬಿಡಿಸುವ ಚಟ ಯಾವಾಗದಿಂದ ಪ್ರಾರಂಭ ಆಯಿತು, ಮತ್ತೆ ಇದರ ಉದ್ದೇಶ ಏನು, ಮತ್ತೆ ನಿಮ್ಮ ಊರು ಯಾವುದು? ನಾನು ಮೂಲತಃ ಬಂದು ಉಡುಪಿ ಗುಂಡಿಬೈಲು. ಆಮೇಲೆ ನಮ್ಮ ಅಜ್ಜಿ ತಾತ ಎಲ್ಲ ಹೋಗಿ ಮೈಸೂರಲ್ಲಿ ಸೆಟ್ಲ್ ಆಗಿದ್ದು. ಸೊ ಹಾಗಾಗಿ ನಂದು ಬೈ ಬರ್ತ್ ಆಗಿ ನಾನು ಆಮೇಲೆ ಒಂದು 4th ಅಲ್ಲಿ ಇರುವಾಗ ನಮ್ಮ ಫ್ಯಾಮಿಲಿ ಊರಿಗೆ ಶಿಫ್ಟ್ ಆಯಿತು. ಪ್ರೆಸೆಂಟ್ ಆಗಿ ನಾವೀಗ ಕಾಡೂರಲ್ಲಿ ಇದ್ದೇವೆ ವಾಸ್ತವ. ನನ್ನ ತಂದೆ ದಯಾನಂದ್ ಅಂತೇಳಿ ಮಂದರ್ತಿ ಮೇಳದಲ್ಲೇ ಡ್ರೈವರ್ ಆಗಿದ್ದಾರೆ ಈಗ. ನನಗೆ ಅಂದರೆ ನಾನು 4-5ನೇ ಕ್ಲಾಸಲ್ಲಿ ಇರುವಾಗಲೇ ಪೇಂಟಿಂಗ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ನನಗೆ ಫಸ್ಟು ಸ್ಟೇಟ್ ಲೆವೆಲ್ ಅವಾರ್ಡ್ ಬಂದಿದ್ದು 10th ಅಲ್ಲಿ. ಅದರ ನಂತರ ಮತ್ತೆ ವಿಶ್ವಲ್ ಆರ್ಟ್ಸ್ ಇದು ಮತ್ತು ಆ್ಯನಿಮೇಷನ್ದು ಡಿಪ್ಲೊಮಾ ಮಾಡಿದ್ದೀನಿ. ಸೊ ಅದರಿಂದಾಗಿ ಅದು ನಾವು ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಹಾಬಿ ಆಗು ಅದು ಕಂಟಿನ್ಯೂ ಆಗ್ತಾ ಇದೆ. ಬಟ್ ಇತ್ತೀಚೆಗೆ ಯಾವುದು ಆರ್ಟ್ ವರ್ಕ್ ಮಾಡಿರಲಿಲ್ಲ. ಒಂದು 15 ವರ್ಷದ ಹಿಂದೆ ಒಂದು ಗಿನ್ನೆಸ್ ರೆಕಾರ್ಡ್ ಆಗಿತ್ತು. ಅದರ ಮೇಲೆ 2 ರೆಕಾರ್ಡ್ ಮಾಡಿದೆ. ಬಟ್ ಅಷ್ಟು ನನಗೇನು ಸ್ಯಾಟಿಸ್ಫೈಡ್ ಆಗಿಲ್ಲ ಅದು, ಯಾಕಂದ್ರೆ ಪ್ರಮೋಟ್ ಮಾಡಲಿಲ್ಲ. ಯಾಕಂದ್ರೆ ವರ್ಕ್ ಬ್ಯುಸಿಯಲ್ಲಿ ಸುಮ್ಮನೆ ಅಲ್ಲಿಗೆ ಮಾಡಿದೆ, ಸುಮ್ಮನೆ ಆಗ್ಬಿಟ್ಟೆ. ಬಟ್ ಈಗ ರೀಸೆಂಟಾಗಿ ಏನಾದ್ರು ಒಂದು ಮಾಡಬೇಕು ಅನ್ನೋ ಮನಸ್ಸು ಬಂತು. ಸೊ ಹಾಗಾಗಿ ಮತ್ತೆ ಮಂದರ್ತಿ ಹತ್ರ ನಾನು ಹೇಳಿದೆ, ಈ ಥರ ಬಿಗ್ಗೆಸ್ಟ್ ರಂಗೋಲಿ ಒಂದು ಮಾಡೋಣ ವಿಜಯದಶಮಿ ದಿವಸ ಸ್ಪೆಷಲ್ ವೆಕೇಶನಲ್ಲಿ ಅಂತ. ಅವರು ಓಕೆ ಅಂದ್ರು, ಅವ್ರು ಸಪೋರ್ಟ್ ಕೊಟ್ಟರು. ಅದರಿಂದಾಗಿ ಇವತ್ತು ಆಗ್ತಾ ಇದೆ. ಇಲ್ಲಿ ಏನೆಲ್ಲ ಇದೆ? ಇವತ್ತು ಮಂದರ್ತಿ ದುರ್ಗಾ ಪರಮೇಶ್ವರಿ ಅವರದೊಂದು ಬಿಗ್ ರಂಗೋಲಿ ಇದೆ. ಅದ್ರ ಜೊತೆಗೆ ಮಂದರ್ತಿ ದೇವಸ್ಥಾನದ್ದು ಒಂದು ಡಿಸೈನ್ ಇದೆ, ಜೊತೆಗೆ ನೇಮ್ ಇದೆ ಮಂದರ್ತಿ ಅಂತ. ಹೆಚ್ಚು ಎಲ್ಲಿ ನಿಲ್ಸಿದೆ ನಂಗೆ ಮರ್ತೋಯ್ತು. ಓಕೆ, ಇವತ್ತು ಮಧ್ಯಾಹ್ನ 1-1.5 ಗಂಟೆ ಅಂದಾಜಿಗೆ ನಾವು ಇದನ್ನು ಫಿನಿಶ್ ಮಾಡಿ ಔಟ್ಪುಟ್ ಬಿಟ್ಕೊಡ್ತೇನೆ. ಸಂಜೆವರೆಗೆ ನೋಡ್ಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ. ಅದನ್ನೀಗ ಆಲ್ರೆಡಿ ಆನ್ಲೈನಲ್ಲಿ ನಾವೀಗ ಅಪ್ಲಿಕೇಶನ್ ಹಾಕಿ ಅಪ್ರೂವಲ್ ಆಗಿದೆ. ಅದು ಫರ್ದರ್ ಲೀಗಲ್ ಪ್ರೊಸೆಸ್ ಏನಿದೆ ಅದನ್ನೆಲ್ಲ ನಾವು ಇವತ್ತಿದು ಕಂಪ್ಲೀಟ್ ಆದ ಮೇಲೆ ಅದರ ಮೆಷರ್ಮೆಂಟು ಪ್ಲಸ್ ವಿಡಿಯೋ ಫುಟೇಜ್ ಅನ್ನೆಲ್ಲ ಕಳಿಸಿ ಕೊಡ್ತಾ ಇದ್ದೇವೆ. ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಎರಡಕ್ಕೂ ಕ್ವಾಲಿಫೈಡ್ ಆಗಿದೆ. ಸೊ ಅದನ್ನೀಗ ಡಾಕ್ಯುಮೆಂಟೇಶನ್ ನಾವೀಗ ಫೈನಲ್ ಮಾಡಿದರೆ ಡಿಸೆಂಬರ್ ಅಂದಾಜಿಗೆ ಸರ್ಟಿಫಿಕೇಟ್ ಬರುವ ಚಾನ್ಸಸ್ ಇದೆ. ಯಾಕಂದರೆ 2 ತಿಂಗಳು ಪ್ರೊಸೀಜರ್ ಇರ್ತದೆ. ಕ್ಲೈಮೇಟಲ್ಲಿ ಆಲ್ರೆಡಿ ನಾವು ಫಾಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೇವೆ ಆಲ್ರೆಡಿ. ಸೊ ಅದರಿಂದಾಗಿ 1.5-2 ತಿಂಗಳಲ್ಲಿ ಕನ್ಫರ್ಮೇಷನ್ ಆಗ್ತದೆ. ಮತ್ತೆ ರೆಕಾರ್ಡ್ನವ್ರು ಯಾರು ಬರ್ತಾರ? ಅವರಿಗೆ ಆನ್ಲೈನಲ್ಲಿ ಈಗ ಒಂದ್ಸತಿ ಅವ್ರು ಅಬ್ಸರ್ವೇಷನ್ ಮಾಡಿದ್ದಾರೆ. ಇವತ್ತು ಸ್ಟಾರ್ಟ್ ಮಾಡುವಾಗ ಒಮ್ಮೆ ವಿಡಿಯೋ ಕಾನ್ಫರೆನ್ಸ್ ಆಗಿದೆ.
ಜೊತೆಗೆ ಇವತ್ತಿದು ಫುಟೇಜ್ ಏನಿದೆ ಅದನ್ನು ನಾವು ಕಳಿಸಿ ಕೊಟ್ಟ ಮೇಲೆ ಅವರು ಡೈರೆಕ್ಟ್ ಆಗಿ ಬರ್ತಾರೆ ಒಮ್ಮೆ. ಅವ್ರು ಆ ದಿವಸ ಬಂದಾಗ ಇಲ್ಲಿ ಎವಿಡೆನ್ಸ್ಗಳು ಏನಿದೆ ಎಲ್ಲ ತೆಕ್ಕೊಂಡು ಮೀಡಿಯಾದಲ್ಲಿ ಬಂದದ್ದನ್ನೆಲ್ಲ ಫೈನಲೈಸ್ ಮಾಡಿ ಎವ್ರಿಥಿಂಗ್ ಓಕೆ ಅಂತ ಆದ್ರೆ ಇಲ್ಲೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಹೋಗ್ತಾರೆ. ಅದಕ್ಕೆ ನಾವು ಅದನ್ನು ಕರೆಸ್ತಾ ಇದ್ದೇವೆ ನೆಕ್ಸ್ಟ್ ಮಂತ್ ಅಲ್ಲಿ. ಇವತ್ತು ಮಧ್ಯಾಹ್ನದೊಳಗೆ ಮುಗಿತದ? ಮುಗಿತದೆ. ಎಷ್ಟು ಗಂಟೆಗೆ ಸಾಧಾರಣ? 1-1:30 2 ಗಂಟೆ ಒಳಗೆ ಮುಗಿಸ್ತೇವೆ. ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ದು? ಬೆಳಿಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 4:15ಗೆ ಸ್ಕೆಚಿಂಗ್ ಎಲ್ಲ ಮುಗ್ದಿದೆ, ಔಟ್ಲೈನ್ ಹಾಕ್ಲಿಕ್ಕೆ. ಅದಾಗಿ ಮತ್ತೆ ಡಿಸೈನ್ ವರ್ಕ್ ಸ್ಟಾರ್ಟ್ ಮಾಡಿ ಈಗ 4:15 ಗಂಟೆ ಟೈಮ್ ಆಯ್ತು. 4:15 ಗಂಟೆ ಟೈಮಲ್ಲಿ ಒಂದು 50% ತನಕ ಈಗ ಫಿನಿಶ್ ಆಗಿದೆ. ಇನ್ನೊಂದು 4-5 ಅವರಲ್ಲಿ ಮುಗಿಸ್ತೀನಿ. ಮತ್ತೆ ನಿಮ್ಮ ಮುಂದಿನ ಯೋಜನೆ ಏನಿದೆ? ಯೋಜನೆ ಅಂದ್ರೆ ಈಗ ಸದ್ಯಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಜಾಬ್ ಇದೆ, ಜೊತೆಗೊಂದು ಮೂವಿ ತೆಗಿತಾ ಇದ್ದೇನೆ. ಯಾವುದು? ಒಂದು ಮಲ್ಟಿ ಲ್ಯಾಂಗ್ವೇಜ್ ಮೂವಿ. ಈಗ ಮಂದರ್ತಿ ದೇವಸ್ಥಾನದ ಕಂಟೆಂಟೇ ಇದೆ. ಅದೀಗ ನೆಕ್ಸ್ಟ್ ಮಂತ್ ಇಂದ ಶೂಟ್ ಟೇಕ್ ಆಫ್ ಆಗ್ತಾ ಇದೆ. ಸೊ ಹಂಗಾಗಿ ವರ್ಕ್ ಬಿಸಿ ಇರುವುದರಿಂದ ನನ್ ಯಾವ್ದಕ್ಕೂ ಕಮಿಟ್ ಆಗ್ತಾ ಇಲ್ಲ. ಯಾವಾಗ ಟೈಮ್ ಸಿಕ್ಕಿದಾಗ ಅವಕಾಶ ಇದ್ದರೆ ಮಾಡ್ಬೇಕು ಅಂತ ಆದ್ರೆ ಮೈಂಡಲ್ಲಿ ತುಂಬಾ ಐಡಿಯಾಸ್ ಇದೆ. ಏನಾಗ್ತದೆ ನೋಡೋಣ.